ಏನಪ್ಪಾ ಅಂತಂದ್ರೆ ಆರೋಗ್ಯಪೂರ್ಣವಾದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಎಲ್ಲ ರೈತ ಬಾಂಧವರು ಕೂಡ ಕೈ ಜೋಡಿಸಬೇಕು. ಯಾಕೆ ಅಂತಂದ್ರೆ ರೈತರಿಗೆ ವರ್ಷ ಪೂರ್ತಿ ಕೆಲಸ ಇರೋದಿಲ್ಲ, ಯಾವಾಗ ಬಿಡುವಾಗಿರ್ತಾರೋ ಈ ರೀತಿ ಗಾಣದವನ್ನ ಹಾಕೋದ್ರಿಂದ ಸಮಾಜಕ್ಕೆ ಉತ್ತಮವಾದಂತ ಆರೋಗ್ಯಪೂರ್ಣವಾದಂತ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನು ಕೂಡ ಕೊಡಬಹುದು. ಹಸು ಸಾಕೋದ್ರಿಂದ ಅದು ನಮ್ಮ ದೇಶೀಯ ತಳಿ. ನಮ್ಮ ಗೋಶಾಲೆಯಲ್ಲಿ ಸುಮಾರು 24 ದೇಶೀಯ ತಳಿಗಳಿದಾವೆ. ಪೊನ್ನಂಗೂರು, ಒಂಗಲ್, ಹಳ್ಳಿಕಾರ್, ಮಲ್ನಾಡ್ಗಿಡ್ಡ ಇತ್ಯಾದಿ ಇತ್ಯಾದಿ. ಇದನ್ನ ಸಾಕಬೇಕು. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಿಮಗೆ ಹೊಸ ರೋಡ್ ಅಥವಾ ಹೊಸೂರು ರೋಡ್ ಹತ್ರ ಇರುವಂತ ಬೇಗೂರಲ್ಲಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅಂತಾರೆ. ಬ್ರೈನ್ ಡೆವಲಪ್ ಆಗಬೇಕು, ಆರೋಗ್ಯ ಚೆನ್ನಾಗಿ ಬೆಳೆಯಬೇಕು ಅಂತಂದ್ರೆ ಮಕ್ಕಳಿಗೆ ನಮ್ಮ ಶುದ್ಧ ದೇಸಿ ಹಸುವಿನ ತುಪ್ಪ ಅದು ಒರಿಜಿನಲ್ ನಿಮಗೆ ಸಿಗುತ್ತೆ. ನೀವು ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಬಹುದು. ಜೊತೆಗೆ ಸಾವಯವ ಬೆಲ್ಲ ಕೂಡ ಇಲ್ಲಿ ಮಾರಾಟಕ್ಕಿದೆ. ಗಾಣದ ಮೂಲಕ ಯಾವ ರೀತಿ ನಾವು ಎಣ್ಣೆಯನ್ನ ತೆಗಿಬಹುದು, ಕಡಲೆಕಾಯಿ ಬೀಜದಿಂದ ಕಡಲೆಕಾಯಿ ಎಣ್ಣೆ, ಇಲ್ಲಿ ಯಾವುದೇ ರೀತಿ ಪ್ರಕೃತಿಗೆ ಹಾನಿ ಆಗ್ತಾ ಇಲ್ಲ. ನೇಚರ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ ಅಂತ ನಾವು ಮಾತಾಡ್ತೀವಿ. ಪ್ರಕೃತಿ ಸಹಜವಾಗಿ ಗಾಣದಿಂದ ತೆಗೆದಿರುವಂತ ಎಣ್ಣೆ ಆರೋಗ್ಯಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಅದರಿಂದ ಆಗುವಂತ ಲಾಭ ಬಹಳಷ್ಟಿದೆ. ನಮ್ಮ ರೈತ ಬಾಂಧವರಿಗೆ ಇವತ್ತಿನ ದಿನ ಆರ್ಥಿಕವಾಗಿ ನಾವು ಅವರನ್ನ ಸಬಲೀಕರಣ ಮಾಡಬೇಕು, ಅವರನ್ನ ಶಕ್ತಿಯುತವಾಗಿ ಮಾಡಬೇಕು ಅಂತಂದ್ರೆ ಆಲ್ಟರ್ನೇಟಿವ್ ಇನ್ಕಮ್ ಆಗಿ ಕೂಡ ಈ ಗಾಣವನ್ನ ಉಪಯೋಗಿಸ್ಕೊಳ್ಬಹುದು. ಜೊತೆಗೆ ಘನ ಸರ್ಕಾರ GKVK ಕ್ಯಾಂಪಸ್ನಲ್ಲಿ ಏನು ಈ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಈ ಕೃಷಿ ಸಮ್ಮೇಳನ ಅಥವಾ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದೆ, ಇದು ರೈತ ಬಾಂಧವರಿಗೋಸ್ಕರ. ಎಲ್ಲ ರೈತ ಬಾಂಧವರಿಗೂ, ರೈತರ ಅಭಿಮಾನಿಗಳಿಗೂ, ಗೋ ಸೇವಕರಿಗೂ, ಗೋ ಸೇವೆ ಮಾಡೋ ಅಭಿಮಾನಿಗಳಿಗೂ ಕೂಡ ಮುಕ್ತವಾದ ಅವಕಾಶ ಇದೆ. ಗೋಶಾಲೆಗೆ ಬನ್ನಿ, ಗೋವುಗಳ ಬಗ್ಗೆ ತಿಳ್ಕೊಳ್ಳಿ, ಗೋವಿನಿಂದ ಲಾಭ ಪಡೀರಿ. ಜೊತೆಗೆ ಪ್ರಕೃತಿಯನ್ನ ನಾವು ಕಾಪಾಡುವಲ್ಲಿ ಗೋವಿನ ಮಹತ್ವವಾದಂತಹ ಕೊಡುಗೆ ಇರೋದ್ರಿಂದ ನಾವು ಗೋವಿನ ತಳಿಯನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಘನ ಸರ್ಕಾರ ಇದಕ್ಕೋಸ್ಕರ ಈ GKVK ಕ್ಯಾಂಪಸ್ ಅಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೀವು ಎಲ್ಲರೂ ಕೂಡ ಆಭಾರಿಯಾಗಿರೋಣ. ನಾಳೆ ಕೂಡ ಇದೆ ಈ ಕೃಷಿ ಮೇಳ. ರೈತರಿಂದ ರೈತರಿಗೋಸ್ಕರ ಮತ್ತೆ ರೈತರ ಅಭಿವೃದ್ಧಿಗಾಗಿ ಇರುವಂತದ್ದು. ದಯಮಾಡಿ ನೀವು ನಿಮ್ಮ ಸ್ನೇಹಿತರು ಕೂಡ ಇದ್ರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸ್ಕೊಂಡು ಜಾಗೃತಿಯನ್ನ ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಗೋಶಾಲೆ ಇರುವಂತದ್ದು ಬೇಗೂರಿನಲ್ಲಿ. ಬೇಗೂರಿಗೆ ನೀವು ಎಲೆಕ್ಟ್ರಾನಿಕ್ ಸಿಟಿ ಕಡೆಯಿಂದನೂ ಬರಬಹುದು, ಹುಳಿಮಾವು ಕಡೆಯಿಂದನೂ ಬರಬಹುದು, ಬೊಮ್ಮನಹಳ್ಳಿ ಕಡೆಯಿಂದನೂ ಬರಬಹುದು. ದಯಮಾಡಿ ಬನ್ನಿ, ಪರೀಕ್ಷೆ ಮಾಡಿ, ನಿಮಗೆ ಅದು ಸೂಕ್ತ ಅನ್ಸಿದ್ರೆ ನೀವೇ ಇಷ್ಟಪಟ್ಟು ಅದನ್ನ ಕೊಂಡ್ಕೊಳ್ತೀರಾ. ಯಾಕೆ ಅಂತಂದ್ರೆ ಇವತ್ತೊಂದು ದಿನ ಆರೋಗ್ಯ ಸಮಸ್ಯೆ ಬಹಳ ಜನ ಕಾಡ್ತಾ ಇದೆ. ಗೋವಿನಿಂದ ಬರುವಂತ ಪದಾರ್ಥ, ಅದು ಶುದ್ಧ ದೇಸಿ ಹಸುವಿನಿಂದ ಬರುವಂತ ಪದಾರ್ಥಗಳು, ಸಾವಯವ ಬೆಲ್ಲ, ಇದೆಲ್ಲ ಆರೋಗ್ಯಕ್ಕೆ ಅನುಕೂಲಕರವಾಗಿರೋದ್ರಿಂದ ನೀವೆಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೋಬೇಕಾಗಿ ವಿನಂತಿ. ನಿಮ್ಮ